स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। नशा मुक्त भारत, बीजापुर में पुलिस मार्च। नशा मुक्त भारत करने और नशे से होने वाले नुकसानों से लोगों को जागरूक करने को लेकर शहर बीजापुर में एसपी ऋषिकेश सोनेवान के नेतृत्व में बीजापुर जिला पुलिस द्वारा शहर के मुख्य रास्तों पर मार्च करके लोगों में जागरूकता पैदा की गई। एसपी ऋषिकेश सोनेवान की जिला पुलिस को नसीहत। नशा मुक्त भारत के तहत बीजापुर शहर के मुख्य रास्तों से पुलिस मार्च के बाद एसपी ऋषिकेश सोनेवान ने पुलिस वालों को संबोधित करते हुए अपनी ड्यूटी सही तरीके से निभाने की नसीहत की। NRC ಆಗಬೇಕು, ನೈಟ್ ರೌಂಡ್ ಚೆಕ್ ಆಗಬೇಕು. ನಾವು ಸಾಕಷ್ಟು ಸಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಆ ಇ-ಬಿಟ್ ಆ್ಯಪ್ ಅಲ್ಲಿ ನೈಟ್ ರೌಂಡ್ ಚೆಕ್ ಆಗುವರು, ಚೆಕಿಂಗ್ ಮಾಡುವವರು ಸಿಬ್ಬಂದಿಗಳನ್ನು ರಾತ್ರಿ ಹೊತ್ತಿಗೆ ಚೆಕ್ ಮಾಡಿದಾಗ ಎಲ್ಲಿ ಚೆಕ್ ಮಾಡಿದೀವಿ ಅದನ್ನು ಅಪ್ಡೇಟ್ ಮಾಡಬೇಕು. ಅದು ಆಗ್ತಾ ಇಲ್ಲ. ಇದನ್ನು ಸಹ ಮತ್ತೊಮ್ಮೆ ಪರೇಡ್ ಮುಖಾಂತರ ಹೇಳಲಾಗ್ತಾ ಇದೆ. ಅದೇ ರೀತಿ ಮೊಬೈಲ್ CCTVNS ಆ್ಯಪ್ ಪ್ರತಿಯೊಂದು ಸ್ಟೇಷನ್ಗೆ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದೀವಿ. ಅದು ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಸ್ಪಿಷಿಯಸ್ ವ್ಯಕ್ತಿ ಕಂಡು ಬಂದಾಗ ಅಂತ ಅವರಿಂದ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡಿ ರಾತ್ರಿ ಹೊತ್ತಿಗೆ ಚೆಕ್ ಮಾಡಿದರೆ ಇಂದು ಕೆಲವು MOB ಡಿಟೆಕ್ಟ್ ಆಗಬಹುದು, ಪ್ರಾಪರ್ಟಿ ಆಫೆನ್ಸ್ ತಪ್ಪಬಹುದು. ಈ ಎರಡು ವಿಷಯಗಳು ಸರಿಯಾಗಿ ಸಮರ್ಪಕವಾಗಿ ಆಗದೆ ಇರೋದು ಕಂಡು ಬಂದಿದೆ. ಇನ್ನೊಂದು ವಿಚಾರ ಅಂದರೆ ಸಕಾಲ ಪೆಂಡೆನ್ಸಿ. ಸಕಾಲದಲ್ಲಿ ಬರುವಂಥ ಪೆಂಡೆನ್ಸಿ ಎಲ್ಲ ಆನ್ಲೈನ್ ನಮಗೆ ಸ್ಟೇಟಸ್ ಗೊತ್ತಾಗುತ್ತೆ. 40 ದಿವಸ 21 ದಿವಸ ಅಷ್ಟು ಕಾಲಾವಕಾಶ ಇದ್ದರೂ ಸಹ ಅದು ಓವರ್ ಡ್ಯೂ ಆಗ್ತಾ ಇದೆ. ಯಾಕೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದಾದೇ ಉದಾಸೀನತೆ, ನಿರ್ಲಕ್ಷ್ಯತನ. ದಿಸ್ ಆಲ್ ಥಿಂಗ್ಸ್ ಆರ್ ಟೇಕನ್ ವೆರಿ ಸೀರಿಯಸ್ಲಿ. ಇವತ್ತಿನ ಇಷ್ಟೆಲ್ಲ ಪಾಯಿಂಟ್ ಯಾಕೆ ರೇಸ್ ಮಾಡಿದ್ದೀನಿ ಅಂದರೆ ವೃತ್ತಿಪರವಾಗಿ ಕೆಲಸ, ನಾವು ಯಾವ ಕೆಲಸಕ್ಕೆ ಸೇರಿದ್ದೀವಿ, ನಮ್ಮದು ಡ್ಯೂಟಿ ಏನಿದೆ ಅದು ತಿಳ್ಕೊಂಡಿಲ್ಲ ಅಂದರೆ ಇದು ಬರೀ ಸಂಬಳ ಪಡೆಯೋಕ್ಕೆ ಒಂದು ಚಾರಿಟಿ ಗಂಜಿ ಕೇಂದ್ರ ಇಲ್ಲ. ಇದು ಪೊಲೀಸ್ ಇಲಾಖೆಗೆ ಡೆಲಿವರ್ ಮಾಡಲೇಬೇಕಾಗತ್ತೆ. ನಮ್ಮಲ್ಲಿ ಸಾಕಷ್ಟು ಜನ ಡಿಪೆಂಡೆಂಟ್ ಇರ್ತಾರೆ. ನೀವು ನ್ಯಾಯ ಕೊಡ್ತೀವಿ ಅಂದ್ರೆ ಏನು ಕೊಡ್ತೀವಿ? ಸರಿಯಾದ ಸಮಯಕ್ಕೆ ಕೆಲಸನೇ ಮಾಡಿಲ್ಲ ಅಂದ್ರೆ ನ್ಯಾಯ ಯಾರಿಗೆ ಕೊಡ್ತೀವಿ ನೀವು? ಇದು ಒಂದು ಬಹಳ ಸೀರಿಯಸ್ ಆಗಿ ತಗೊಳ್ಳಲಾಗಿದೆ. ಎಲ್ಲರೂ ದಯವಿಟ್ಟು ನೋಟ್ ಮಾಡಿ ಇದನ್ನು. ಮುಂದಕ್ಕೆ ಕೆಲವು ವಿಷಯಗಳನ್ನು ನಾವು ಏನು ವಾರದ ಪರೇಡ್ ಮಾಡ್ತೀವಿ, ಆ ವೀಕ್ಲಿ ಪರೇಡಲ್ಲಿ ಹಂಚ್ಕೊಳ್ಳಲಾಗುವುದು. ಪ್ಲಸ್ ನಾವು ಕ್ರೈಮ್ ಮೀಟಿಂಗ್ ರೆಗ್ಯುಲರ್ ಆಗಿ ಮಾಡ್ತೀವಿ, ಅದರಲ್ಲಿ ಸಹ ಶೇರ್ ಆಗುತ್ತೆ. ಬಟ್ ಇನ್ಸ್ಟ್ರಕ್ಷನ್ಸ್ ಆರ್ ಯೂಸ್ಲೆಸ್ ಅನ್ಲೆಸ್ ದೇ ಆರ್ ಇಂಪ್ಲಿಮೆಂಟೆಡ್. ನೂರಾರು ಸಾವಿರಾರು ಇನ್ಸ್ಟ್ರಕ್ಷನ್ಸ್ ಕೊಡ್ಬೋದು. ನಾನು ಜಾಸ್ತಿ ಏನು ಕೇಳ್ತಾ ಇಲ್ಲ. ಏನು ಬೇಸಿಕ್ ಡ್ಯೂಟಿ ಏನಿದೆ ಅಷ್ಟೇ ಮಾಡ್ಕೊಳ್ಳಿ ಸಾಕು. FIR ಕರೆಕ್ಟಾಗಿ ಮಾಡ್ಕೊಳ್ಳಿ. ಜನ ಬರ್ತಾರೆ, ಗಂಟೆಗಟ್ಟಲೆ ಕಾಯ್ತಾರೆ, ಅವ್ರು FIR ರಿಜಿಸ್ಟರ್ ಮಾಡಿ ಆಯ್ತಪ್ಪ ಕಾಣುತ್ತೆ ಜೆನ್ಯೂನ್ ಕೇಸ್ ಇದೆ ಮಾಡಿಬಿಡಿ ಒಂದು FIR. ಡೋಂಟ್ ಮೇಕ್ ದೆಮ್ ರನ್ ರೌಂಡ್. ಅವ್ರಿಗೆ ತೊಂದರೆ ಕೊಟ್ಟಿದ್ದಲ್ಲಿ ಏನು ಸಿಗ್ಲಿಕ್ಕಿಲ್ಲ. FIR ಕರೆಕ್ಟಾಗಿ ಆಗಬೇಕು. FIR ಆದ ನಂತರ ತನಿಖೆ ಕರೆಕ್ಟಾಗಿ ಆಗಬೇಕು. ಅದನ್ನು ಮುಚ್ಚಿಡ್ಲಿಕ್ಕೆ ಹೋಗೋದು, ಬೇರೆ ರೀತಿ ಮಾಡೋದು ಅದೆಲ್ಲ ಆಗಬಾರ್ದು. ಮಿಸ್ಶೀಫ್ ಆಗಬಾರ್ದು. ತನಿಖೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಮುಗಿದ್ರೆ ಕೋರ್ಟಲ್ಲಿ ಹೋಗುತ್ತೆ, ಟ್ರಯಲ್ ಸ್ಟಾರ್ಟ್ ಆಗುತ್ತೆ, ಬೇಗ ಮುಗಿಯುತ್ತೆ. ನೀವು ಒಂದು ವರ್ಷ ಪೆಂಡಿಂಗ್ ಇಟ್ಟರೆ ಯಾವಾಗ ಕೋರ್ಟಲ್ಲಿ ಹೋಗೋದು, ಯಾವಾಗ ಟ್ರಯಲ್ ಸ್ಟಾರ್ಟ್ ಆಗೋದು? ನಮ್ಮ ತನಿಖಾಧಿಕಾರಿ ಚೇಂಜ್ ಆಗ್ತಾರೆ, ಜನ ಚೇಂಜ್ ಆಗ್ತಾರೆ. ಇಟ್ ವಿಲ್ ನಾಟ್ ವರ್ಕ್. ಇನ್ನು ಮುಂದಕ್ಕೆ ದಿಸ್ ಥಿಂಗ್ಸ್ ವಿಲ್ ಬಿ ಟೇಕನ್ ವೆರಿ ಸೀರಿಯಸ್ಲಿ. ಮುಂದೆ ಇಲೆಕ್ಷನ್ಸ್ ಎಲ್ಲ ಬರ್ತಾ ಇದ್ದಾವೆ. ಮತ್ತೆ ಈಗಾಗಲೇ ನಾವು ಒಂದು ರೌಂಡ್ ಆಫ್ ಟ್ರಾನ್ಸ್ಫರ್ಸ್ ಏನು ಕರೆಕ್ಷನ್ ಮಾಡಿದ್ದೀವಿ. ಪ್ರತಿಯೊಬ್ಬ ತಮ್ಮ ಸ್ಟೇಷನಲ್ಲಿ ಸೆಟಲ್ ಆಗಿಬಿಡಿ. ಜೆನ್ಯೂನ್ ಕೇಸಸ್ ನಾವೇ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಇಲ್ಲಿಂದ ಫೋನ್ ಮಾಡಿಸೋದು, ಅಲ್ಲಿಂದ ಫೋನ್ ಮಾಡಿಸೋದು ಸರಿಯಲ್ಲ. ನೀವು ನನ್ನ ಹತ್ತಿರ ಬಂದು ಹೇಳಿದರೆ ಜೆನ್ಯೂನ್ ಕೇಸಸ್ ನಾನೇ ಮಾಡ್ತೀನಿ. ಯಾಕೆಂದರೆ ಫೈನಲಿ ನಾವು ಅಡ್ಮಿನಿಸ್ಟ್ರೇಷನ್ ನಡೆಸಬೇಕಾಗಿದೆ. ಯಾವ ಕಾರಣಕ್ಕೆ ನೀವು ಕೇಳ್ತೀರಿ? ನೀವು ಆಲೋಚನೆ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಇರೋರು ಎಲ್ಲ ಬಿಜಾಪುರದವರೇ ಮ್ಯಾಕ್ಸಿಮಮ್. ಅದರಲ್ಲಿ ಸಹ ನಿಮಗೆ ಊರಲ್ಲಿ ಪೋಸ್ಟಿಂಗ್ ಬೇಕಂದ್ರೆ ಹೇಗೆ ಏನು ಮಾಡ್ತೀರಿ? ನಿಮಗೆ ಸ್ವಂತ ಇಂಟ್ರೆಸ್ಟ್ ಇರುತ್ತಪ್ಪ. ನಿಷ್ಪಕ್ಷವಾಗಿ ಕೆಲಸ ಮಾಡೋಕ್ಕೆ ಆಗತ್ತಾ? ನಿಷ್ಪಕ್ಷವಾದ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಮನೆಯಿಂದ ದೂರ ಆಗಿರ್ಬೇಕಲ್ಲ. ನಾನು ದಕ್ಷಿಣ ಕನ್ನಡ ಇದ್ದೆ, ಅಲ್ಲಿ ಬಿಜಾಪುರದವರು ಎಷ್ಟೋ ಜನ ಇದ್ರು. ಎಲ್ಲ ಮಾಡ್ತಾರೆ ಅಲ್ಲಿ ಕೆಲಸ, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು ಊರಿಂದ 30 ಕಿಲೋಮೀಟರ್ 40 ಕಿಲೋಮೀಟರ್ ಹೋಗ್ಲಿಕ್ಕೆ ಸಹ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೇಗೆ? ಇದು ಬಹಳ ನೆಗೆಟಿವ್ ಅನಿಸುತ್ತೆ. ನಿಮ್ಮ ಬಗ್ಗೆನೂ ನೆಗೆಟಿವ್ ಅಭಿಪ್ರಾಯ ಆಗುತ್ತೆ. ಏನು ವೃತ್ತಿಪರವಾಗಿ ಇಲ್ಲ. ನೀವು ಲೈಫ್ ಟೈಮ್ ಮನೆಯಲ್ಲಿ ನೀವು ಸ್ಟೇಷನಲ್ಲಿ ಇರಲಿಕ್ಕೆ ಆಗುತ್ತೆ. 5 ವರ್ಷ ಟ್ರಾನ್ಸ್ಫರ್ ಆಗುತ್ತೆ. ವೇ ಆಫ್ ಜಾಯಿನ್ ದ ಜಾಬ್. ಡೋಂಟ್ ಫರ್ಗೆಟ್ ದ್ಯಾಟ್. ನಾವು ಜಾಬ್ ಜಾಯಿನ್ ಮಾಡಿದ್ದೀವಿ. ಮನೇಲಿ ಇರಬೇಕಾದ್ರೆ ಹೊಲ ಗದ್ದೆ ಮಾಡ್ಕೊಂಡಿರ್ಬೋದಿತ್ತು, ಪೊಲೀಸ್ ಇಲಾಖೆ ಸೇರಬಾರ್ದಿತ್ತು. ನಾವು ಬಂದಿದ್ದೀರಿ ಪೊಲೀಸ್ ಇಲಾಖೆಗೆ ಅಂದರೆ ಪೊಲೀಸ್ ಕೆಲಸ ಮಾಡಿ. ಇಷ್ಟೇ ನಾನು ಕೇಳ್ತಾ ಇರೋದು. ಇದು ಬಹಳ ಸೀರಿಯಸ್ ವಿಷಯಗಳು. ಕಳೆದ 3-4 ತಿಂಗಳಲ್ಲಿ ಶೇರ್ ಮಾಡಬೇಕು. ಈ ವಿಷಯಗಳನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ. ಇಲೆಕ್ಷನ್ ಬರ್ತಾ ಇದೆ. ಯಾವುದೇ ರೀತಿಯ ನಮ್ಮ ಮೇಲೆ ಆಪಾದನೆ ಬರಬಾರ್ದು. ನಾವೆಲ್ಲ ನಿಷ್ಪಕ್ಷವಾಗಿ ಕೆಲಸ ಮಾಡಬೇಕು.
ಅದು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಳ್ಳೆ ಕೆಲಸವನ್ನು ನಾವು ರಿವಾರ್ಡ್ ಮಾಡ್ತೀವಿ, ಗುರುತಿಸ್ತೀವಿ. ಅದೇ ರೀತಿಯಲ್ಲಿ ಕೆಟ್ಟ ಕೆಲಸ ಆದಲ್ಲಿ, ನೆಗೆಟಿವ್ ಆದಲ್ಲಿ ಅವರಿಗೆ ಪನಿಷ್ಮೆಂಟ್ ಸಹ ಇಮಿಡಿಯೇಟ್ ಬರುತ್ತೆ. ಇಷ್ಟೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल न सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.